ಇನ್ನು ಧರ್ಮಸ್ಥಳಕ್ಕೆ ಬಂದಿದ್ದಾವೆ ಬಿಜೆಪಿಯ ನೂರಾರು ಕಾರುಗಳು. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಧರ್ಮಸ್ಥಳ ಉಳಿಸಿ ಅನ್ನುವಂಥ ಘೋಷವಾಕ್ಯದೊಂದಿಗೆ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ರ್ಯಾಲಿ ಈಗ ಧರ್ಮಸ್ಥಳವನ್ನ ತಲುಪಿದೆ. ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅಂತ ನೈತಿಕ ಬೆಂಬಲವನ್ನ ಕೊಡೋದು ಈ ರ್ಯಾಲಿ ಮೂಲಕವಾಗಿ ಚೆಂಡೆ ವಾದ್ಯ ಘೋಷಣೆಯೊಂದಿಗೆ ಬಿಜೆಪಿಗೆ ಸ್ವಾಗತವನ್ನ ಕೋರಲಾಗಿದೆ. ಅಲ್ಲಿ ಧರ್ಮಸ್ಥಳದಲ್ಲಿ ಇನ್ನು ಪೊಲೀಸರಿಂದ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅಂತ ಬಿಜೆಪಿಯ ಟೀಮ್, ಬಿಜೆಪಿಯ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಇದೊಂದು ಷಡ್ಯಂತ್ರ ಅನ್ನುವಂಥ ಆಂಗಲ್ನಲ್ಲಿ ಅನೇಕ ಹೇಳಿಕೆಗಳನ್ನ ಬಿಜೆಪಿ ನಾಯಕರು ಕೊಡ್ತಾ ಇರುವಂತದ್ದು. ಎಸ್ಐಟಿ ರಚನೆ ಆಗಿರೋದು ನಾವು ಸ್ವಾಗತ ಮಾಡ್ತೀವಿ, ತನಿಖೆ ಆಗಲಿ, ಬಟ್ ಏನು ಸಿಗ್ಲಿಲ್ಲ ಅಂದಾಗ ಈ ಒಂದು ಪ್ರಕರಣವನ್ನ ಕೈ ಬಿಡಬೇಕು. ಇದರ ಹಿಂದೆ ಬಹುದೊಡ್ಡ ಷಡ್ಯಂತ್ರವಿದೆ ಅನ್ನುವಂತಹ ಅನೇಕ ಆರೋಪಗಳನ್ನ ಬಿಜೆಪಿ ನಾಯಕರು ಮಾಡಿದ್ರು. ಈ ಬೆನ್ನಲ್ಲೇ ಕಳೆದ 2-3 ದಿನಗಳ ಹಿಂದೆ ಇಂಥದ್ದೊಂದು ಘೋಷಣೆ ಆಗಿತ್ತು, ರ್ಯಾಲಿಯನ್ನ ನಡೆಸ್ತೀವಿ ಅಂತ. ಆ ರ್ಯಾಲಿ ಈಗ ಧರ್ಮಸ್ಥಳ ತಲುಪಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಒಂದು ಕಡೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪದ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರ ವಿರೋಧ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂತದ್ದು. ಬಟ್ ಯಾವಾಗ ಎಸ್ಐಟಿ ರಚನೆ ಆಯಿತು ಅದನ್ನ ವೆಲ್ಕಮ್ ಮಾಡಿದಂತ ಬಿಜೆಪಿ ನಾಯಕರು ಎಸ್ಐಟಿ ತನಿಖೆ ನಡೀಲಿ, ಬಟ್ ಯಾವಾಗ ಪಾಯಿಂಟ್ ನಂಬರ್ 13 ಉತ್ಖನನ ಮುಗಿದ ನಂತರದಲ್ಲೂ ಕೂಡ ಈ ಪ್ರಕರಣವನ್ನ ಕೈ ಬಿಡ್ಲಿಲ್ಲೋ, ಇದು ಒಂದು ಷಡ್ಯಂತ್ರ ಅನ್ನುವಂಥ ಆಂಗಲ್ ನಲ್ಲಿ ಅವರು ಅನೇಕ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈಗ ಮತ್ತೊಂದು ಆಂಗಲ್ ನಲ್ಲಿ ಅವರ ಈ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೇಗಿದೆ ಸ್ಥಳದಲ್ಲಿ? ಅರುಣ್, ಇವಾಗ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬೃಹತ್ ವಾಹನ ಜಾಥಾ ಯಲಹಂಕದಿಂದ ಹೊರಟು ಈಗ ಧರ್ಮಸ್ಥಳದ ಮುಖ್ಯ ದ್ವಾರದತ್ತ ಬರ್ತಾ ಇದೆ. ನಿಮ್ಮ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತೀರಿ, ಸುಮಾರು 200ಕ್ಕೂ ಹೆಚ್ಚು ವಾಹನಗಳು, ಬೆಂಗಾವಲು ವಾಹನಗಳು ಬಂದಿರುವಂತದ್ದು. ಧರ್ಮಸ್ಥಳವನ್ನ ಈ ಪ್ರಕರಣದಲ್ಲಿ ತೇಜೋವಧೆ ಮಾಡಲಾಗ್ತಾ ಇದೆ, ಕ್ಷೇತ್ರಕ್ಕೆ ಅಪಮಾನ ಮಾಡಲಾಗ್ತಾ ಇದೆ, ಜೊತೆಗೆ ಒಂದು ಕುಟುಂಬವನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂಬ ಆರೋಪವನ್ನ ಇಲ್ಲಿ ಭಕ್ತರು ಮಾಡ್ತಾ ಇರುವಂತದ್ದು. ಅದಕ್ಕೆ ಧರ್ಮಸ್ಥಳಕ್ಕೆ ಪರವಾಗಿ ಮತ್ತು ಆ ಕ್ಷೇತ್ರಕ್ಕೆ ಪರವಾಗಿ ದೊಡ್ಡ ಮಟ್ಟಿನ ಈಗ ಒಂದು ನಿಮಿಷ ಅರುಣ್, ನಾನು ವಿಶ್ವನಾಥ್ ಅವರು ಬೈಟ್ ಕೊಡ್ತಾ ಇದ್ದಾರೆ, ನೇರವಾಗಿ ಅವರನ್ನ ಬೈಟ್ ಅನ್ನ ತೆಗೊಳ್ತೀನಿ. ಸಂಕಲ್ಪವನ್ನ ಮಾಡಿ ಇವತ್ತು ನಾವು ಬೆಳಗ್ಗೆ 6 ಗಂಟೆಗೆ ನಮ್ಮ ಯಲಹಂಕ ಕ್ಷೇತ್ರದಿಂದ ಸುಮಾರು 400ಕ್ಕೂ ಹೆಚ್ಚು ವಾಹನಗಳಲ್ಲಿ ನಾವು ಧರ್ಮಸ್ಥಳವನ್ನು ಮುಟ್ಟಿದ್ದೀವಿ. ಇವತ್ತೇನು ತನಿಖೆಯ ನೆಪದಲ್ಲಿ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕೆಲವರು ಮಾಡ್ತಾ ಇದ್ರು. ನಾವು ಕುಮಾರಿ ಸೌಜನ್ಯಳ ವಲಯ ಪೇಸಿನ ತನಿಖೆ ಬಗ್ಗೆ ನಮ್ದು ಯಾರ್ದು ವಿರೋಧ ಇಲ್ಲ, ತನಿಖೆ ಮಾಡಲಿ. ಆದರೆ ಧರ್ಮಸ್ಥಳಕ್ಕೆ JCB ನುಗ್ಗಿಸ್ತೀವಿ, ಇವೆಲ್ಲ ತನಿಖೆ ನಂತರ ಅವ್ರು ಮಾತಾಡಬೇಕು. ನಾವು ಕೂಡ ಕೋಟ್ಯಾಂತರ ಜನ ಧರ್ಮಸ್ಥಳದ ಭಕ್ತರು, ನಾವೆಲ್ಲ ಕೂಡ ಮಂಜುನಾಥ ಸ್ವಾಮಿಯ ಆರಾಧಕರು. ನೀವು ನೇರವಾಗಿ ಮಂಜುನಾಥ ಸ್ವಾಮಿಯ ಬುಡಕ್ಕೆ ಕೈಡಾಕ್ ಬಂತು ಅಂತಂದ್ರೆ ಹಿಂದೂ ಧರ್ಮ ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು 10 ದಿನಗಳಿಂದನೇ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ನಾವು ಕಾರುಗಳ ಮುಖಾಂತರವಾಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿರ್ತೀವಿ, ಆ ಕ್ಷೇತ್ರಕ್ಕೆ ಅಪಚಾರ ಆಗೋದಕ್ಕೆ ಬಿಡೋದಿಲ್ಲ ನಾವು ಅಂತೇಳಿ ನಾವು ಹೇಳಿದ್ವಿ. ಇವತ್ತು ಅದರ ಪ್ರಕಾರ ಇವತ್ತು ನಾವು ಹೊರಟು ಬಂದಿದ್ದೀವಿ. ಒಂದು ಕಡೆಯಲ್ಲಿ ಪೊಲೀಸರು ಸುಮೋಟೋ ಕೇಸ್ಗಳನ್ನು ಬೇರೆ ಪ್ರಕರಣದಲ್ಲಿ ದಾಖಲಿಸ್ತಾ ಇದ್ದಾರೆ, ಆದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವವರ ಬಗ್ಗೆ ಯಾವುದೇ ಸುಮೋಟೋ ಮಾಡೋದಿಲ್ಲ. ಅವ್ರಿಗೆ ತಾಕತ್ತಿಲ್ಲ ರೀ. ಇಲ್ಲಿವರೆಗೂ ಕೂಡ 12-13 ವರ್ಷಗಳಿಂದ ಕೂಡ ಇದು ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಯೂಟ್ಯೂಬರ್ಗಳ ಮೇಲೆ ಆಗಲಿ ಬೇರೆಯವ್ರ ಮೇಲೆ ಕ್ರಮ ತಗೊಂತ ಇಲ್ಲ. ನಮ್ಮ ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತ ಸಣ್ಣದಾಯ್ತು ಅಂದರೆ ತುಮಕೂರಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಆ ಕ್ಷಣದಲ್ಲಿ ಕೇಸ್ಗಳನ್ನು ಬುಕ್ ಮಾಡ್ತಕ್ಕಂಥದ್ದು ಇದು ಈ ಸರ್ಕಾರದ ನಿಲುವು. ಆದರೆ ಇದಕ್ಕೆ ನಾನು ಸರ್ಕಾರದ ಒಂದು ಇದನ್ನು ಬೆರ್ಸಕ್ಕೆ ಹೋಗೋದಿಲ್ಲ, ನಾನು ರಾಜಕೀಯ ಬೆರ್ಸಕ್ಕೆ ಹೋಗೋದಿಲ್ಲ ಅದರಲ್ಲಿ. ಆದರೆ ಇವತ್ತು ಮುಖ್ಯಮಂತ್ರಿ ಆದಿಯಾಗಿ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳ ಮೇಲೆ ಬಗ್ಗೆ ಯೂಟ್ಯೂಬರ್ಗಳು ಕೆಟ್ಟದಾಗ ಮಾತಾಡೋರೆ, ಆದರೂ ಯಾರು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಮಾನ್ಯ ಅಸೆಂಬ್ಲಿಯಲ್ಲಿ ನಾನು ಮಾತಾಡಿದ್ದೀನಿ ಮತ್ತು ಸೋಮವಾರ ಕೂಡ ನಾನು ಅವ್ರ ಮೇಲೆ ಅಕ್ಕುಚ್ಯುತಿಯನ್ನು ಕೂಡ ಮಂಡಿಸ್ತೀನಿ. ಯಾರು ನನ್ನ ಮೇಲೆ ನಾವು ಅಷ್ಟು ಸುಲಭವಾಗಿ ಬಿಡೋರಲ್ಲ. ಏನು ಯೂಟ್ಯೂಬ್ ಐತೆ, ಸೋಷಿಯಲ್ ಮೀಡಿಯಾ ಐತೆ ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಮಾತಾಡೋಂಗಿಲ್ಲ. ಅದಕ್ಕೂ ಒಂದು ಕಾನೂನು ಇರ್ತದೆ. ಅವರು ಎಲ್ಲೋ ಒಂದು ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾರೆ, ಬೀದಿಯಲ್ಲಿ ಬರಲ್ಲ. ನಮ್ಮ ಥರ ಬೀದಿಗೆ ಬರಲಿ, ಅವರು ಬೀದಿಯಲ್ಲಿ ಬಂದು ಮಾತಾಡಲಿ, ಜನ ಉತ್ತರ ಕೊಡ್ತಾರೆ. ಇವತ್ತೇನೋ SIT ತನಿಖೆ ಆಗಿದೆ, ಬಹುಶಃ ಮುಂದಿನ ವಾರದಲ್ಲಿ ಅದರ ವರದಿಯನ್ನು ಕೂಡ ಸರ್ಕಾರ ಮಂಡಿಸ್ಬೋದು.
ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ ಇದೇನು ಖಾಲಿ ಪೆಟ್ಟಿಗೆ ಅಂತೇಳಿ ನಾನು ಹೇಳಿಲ್ಲ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ. ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಧರ್ಮಸ್ಥಳದ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ. ಮೊದಲೇ ಮಾಡಬೇಕಾಗಿತ್ತ ಕೆಲಸವನ್ನು. ಇವತ್ತು ಯಾರೋ ಒಬ್ಬ ಅನಾಮಿಕ ತೋರಿಸಿದ ಕೊಳೆ ಎಲ್ಲ ಗುಂಡಿ ಆಗಿದ್ರು. ನಾವು ಸುಮ್ಮನೆ ಇದ್ವಿ, ಇರ್ಬೋದೇನೋ ಅದರಲ್ಲಿ, ಯಾಕಂದರೆ ಸತ್ಯಗಳು ಗೊತ್ತಿಲ್ಲ, ನಾವು ಯಾಕೆ ಮಾತಾಡಬೇಕು ಅಂತೇಳಿ. ಆದರೆ ಈಗ ವಸತಿ ಗೃಹ ಹಿಂದೆ ಅಗಿಬೇಕು ಅಂತಾನೆ, ನಾಳೆ ದೇವಸ್ಥಾನನೂ ಅಗಿಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಇದ್ರನ್ನ ನಾವು ಸಹಿಸ್ಕೊಂಡು ಸುಮ್ಮನೆ ಇರಬೇಕು? ಇದಕ್ಕೋಸ್ಕರ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನತೆ ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ, ಧರ್ಮಸ್ಥಳದ ಜೊತೆಯಲ್ಲಿ ಇರ್ತಾರೆ. ಮತ್ತು ಎಲ್ಲಿಯವರೆಗೂ ಈ ಷಡ್ಯಂತ್ರ ನಡೀತದೋ ಅಲ್ಲಿಯವರೆಗೂ ನಮ್ಮ ಕ್ಷೇತ್ರದ ಜನ ನಾವು ಧರ್ಮಸ್ಥಳದ ಜೊತೆಯಲ್ಲಿ ಶ್ರೀಗಳ ಜೊತೆಯಲ್ಲಿ ಇರ್ತೀವಿ. ಡಿಕೆ ಅವರು ಇವತ್ತು ಇನ್ನೊಂದು ಮಾತಾಡಿದ್ದಾರೆ ಸರ್, ಡಿಕೆ ಅವರು ಇನ್ನೊಂದು ಮಾತಾಡಿದ್ದಾರೆ, ಇದು ರಾಜಕೀಯ ನಿಮ್ಮದು ರ್ಯಾಲಿ ಬಗ್ಗೆ ಟೀಕೆ ಮಾಡಿದ್ದಾರೆ. ನೋಡ್ರಿ, ನಾವು ರಾಜಕೀಯ ನಾನು ಹೇಳಲೇ ಇಲ್ವಲ್ಲ, DK ಶಿವಕುಮಾರನ್ನು ಹೊಗಳಿದ್ದೀನಿ ನಾನು. ಯಾಕೆ ಅಂತಂದರೆ ಅಟ್ಲೀಸ್ಟ್ ಕೊನೆಗಾದರೂ ಕೂಡ ನಾವು ಇದೊಂದು ಷಡ್ಯಂತ್ರ ಅಂತೇಳಿ ಒಪ್ಕೊಂಡ್ರಲ್ಲ ಅಂತೇಳಿ. ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇದ್ದೀನಿ ಅಂತೇಳಿ ಯಾವತ್ತು ಹೇಳಿದ್ರು? ಈ ತನಿಖೆ ಮುಗಿದು SIT ಅಧಿಕಾರಿಗಳು ಹೋಗಿ ಅವ್ರು ವರದಿ ಕೊಟ್ಟಿದ್ದಾದ್ಮೇಲೆ ಅವ್ರು ಹೇಳಕ್ಕೆ ಶುರು ಮಾಡಿದ್ರು. ಅಲ್ಲಿ ಮೊದಲು ಯಾಕೆ ಹೇಳಕ್ಕೆ ಹೋಗಿಲ್ಲ ಅವರು? ನಾವು ಅದಕ್ಕೆ ಮೊದಲೇ ಹೇಳಿದ್ದೀವಲ್ಲ, 10 ದಿನಗಳಿಂದನೇ ನಾವು ಇವತ್ತು ಈ ಒಂದು ರ್ಯಾಲಿ ಮಾಡ್ತೀವಿ ಅಂತ ನಾವು ಹೇಳಿರ್ತಕ್ಕಂಥದ್ದು. ಮತ್ತೆ ನಾವು ಯಾವುದು BJP ಬ್ಲ್ಯಾಕ್ ಕಟ್ಕೊಂಡಿಲ್ಲ, BJPಗೆ ಜೈ ಹೇಳಲಿಲ್ಲ, ನಮ್ಮ ನಾಯಕರಿಗೆಲ್ಲೂ ಜೈ ಹೇಳಲಿಲ್ಲ. ನಾವು ಮಂಜುನಾಥ ಸ್ವಾಮಿಗೆ ಜೈ ಹೇಳಿದ್ದೀವಿ, ಸನಾತನ ಹಿಂದೂ ಧರ್ಮಕ್ಕೆ ಜೈ ಹೇಳಿದ್ದೀವಿ, ಈ ಥರದ ನಮ್ಮ ಧರ್ಮದ ಪರ ಘೋಷಣೆ ಮಾಡಿದ್ದೀವಿ. ಅವ್ರಿಗೆ ಯಾಕೆ ಅಷ್ಟು ಆತಂಕ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಒಂದು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಅವ್ರು ರಕ್ಷಣೆ ಕೊಡಲಿ. ನಮ್ಮ